ನಮಸ್ಕಾರ ಸ್ನೇಹಿತರೆ, ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ವೀಕ್ಷಕರೇ, ಕೆಲವರು ಕಂಟೆಂಟ್ ಇಲ್ಲದೆ ಸಿನಿಮಾ ಮಾಡೋ ಈ ಕಾಲದಲ್ಲಿ ಅತಿ ಮುಖ್ಯ ಸಮಯದಲ್ಲಿ ಬರೋ ಸ್ಟಾರ್ ನಟರ ಸಿನಿಮಾ ಹದಗೆಟ್ಟು ಹೋಗಿರೋ ಸಿನಿಮಾ ಇಂಡಸ್ಟ್ರಿ ಮತ್ತೆ ಬಲಿಷ್ಠವಾಗಬೇಕು ಹಾಗೂ ಕಂಟೆಂಟ್ ಇಲ್ಲದೆ ಮಾಡಿರೋ ಸಿನಿಮಾ ನೋಡಿ ಬೇಸತ್ತಿದ್ದಂತ ಪ್ರೇಕ್ಷಕರನ್ನ ಮತ್ತೆ ಚಿತ್ರಮಂದಿರ ಕಡೆ ಸೆಳಿಬೇಕು. ಆ ತರದ ಕೆಲಸನ ಇವ್ರು ಮಾಡಬೇಕು. ಈ ಮೊದಲು ತಾನೇ ನಿರ್ದೇಶಿಸಿ ನಟಿಸಿರುವ ವಿಜಯ್ ಅವರ ಸಲಗ ಆ ಸಮಯದಲ್ಲಿ ಈ ಕೆಲಸವನ್ನ ಮಾಡಿತ್ತು. ಈಗ ಭೀಮಾ ಕೂಡ ಅದೇ ಮಾಡಬೇಕಿದೆ. ಹೌದು, ಸಲಗ ಬಿಡುಗಡೆ ಹಾಗೂ ಭೀಮಾ ಬಿಡುಗಡೆ ಸಮಯ ಬೇರೆ ಬೇರೆ ಆಗಿದ್ರು ಕೂಡ ಇವುಗಳ ಅಗತ್ಯ ಒಂದೇನೆ. ಭೀಮಾ ಇದು ದುನಿಯಾ ವಿಜಯ್ ಅವರ ಅಭಿನಯ ಮತ್ತು ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಚಿತ್ರ. ಈ ಚಿತ್ರ ಇವತ್ತಷ್ಟೇ ಥಿಯೇಟರ್ನಲ್ಲಿ ಬಿಡುಗಡೆಯಾಗಿದೆ. ಇದು ರಿಲೀಸ್ ಆಗೋಕ್ಕೂ ಮುಂಚೆನೇ ಇದು ಅಂಡರ್ ವರ್ಲ್ಡ್ ಸಿನಿಮಾ ಅಂತ ನನಗೆ ಗೊತ್ತಿತ್ತು. ಈ ಸಿನಿಮಾದಲ್ಲಿ ನನಗಂತೂ ಸಿನಿಮಾ ಎಡಿಟಿಂಗ್ ತುಂಬಾ ಇಷ್ಟ ಆಯ್ತು. ಅವರು ಸೃಷ್ಟಿ ಮಾಡಿರೋ ಪಾತ್ರಗಳು, ಅವುಗಳ ಮೇಲಿರೋ ಕದರು, ಒಂದೊಂದು ಸೀನ್ಗಳು ಕೂಡ ಕಥೆಯಲ್ಲಿ ತುಂಬಾ ಚೆನ್ನಾಗಿ ಹಣದಿದ್ದಾರೆ. ಹಾಗೂ ಅವ್ರು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿರೋ ಕಥೆನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಇದರ ಮ್ಯೂಸಿಕ್ ಸಿನಿಮಾದಲ್ಲಿ ಕೊನೆವರೆಗೂ ಮನಸ್ಸಲ್ಲಿ ಕ್ರೇಜ್ ಹುಟ್ಟಿಸುವಂತ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇನ್ನು ಡೈಲಾಗ್ ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾದ ಡೈಲಾಗ್ ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ ನೀವು ಸಲಗ ನೋಡಿದ್ರೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಡೈಲಾಗ್ ಅಲ್ಲಲ್ಲಿ ಸ್ಪೆಷಲ್ ಆಗೇನು ಕಾಣಲ್ಲ. ಸಿನಿಮಾ ಪೂರ್ತಿ ಸಲಗ ತರ ಡೈಲಾಗ್ ಇರುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ಏನ್ ಹೇಳ್ಬೇಕು ಅನ್ಕೊಂಡಿದಾರೋ ನೇರವಾಗಿ ಹೇಳಿದ್ದಾರೆ. ಹಾಗೆ ಈ ಚಿತ್ರದ ಪ್ರಮೋಷನ್ ಮಾಡ್ಬೇಕಾದ್ರೆ ವಿಜಯ್ ಅವರು ನಾವು ಬೇರೆ ಎದ್ದೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಿದೀವಿ ಅಂತ ಎಲ್ಲಿ ಸಹ ಹೇಳಿಲ್ಲ. ಯಾಕಂದ್ರೆ ಸುಮಾರು ಜನ ಯೂಟ್ಯೂಬರ್ಸ್ ಗಳ ಜೊತೆ ಮಾತಾಡಿರೋ ವಿಜಯ್, ನಾನು ಒಬ್ಬೊಬ್ಬನೇ ಬೆಂಗಳೂರಿನ ಲೋಕಲ್ ಏರಿಯಾದಲ್ಲಿ ತಿರುಗಾಡಿ ಅಲ್ಲಿರೋ ರೌಡಿಸಮ್, ಅಲ್ಲಿ ಕೆಟ್ಟೋಗಿರೋ ಪರಿಸರ ಎಲ್ಲ ನೋಡ್ಕೊಂಡು ಬಂದು ಈ ಸಿನಿಮಾ ಮಾಡಿದೀನಿ ಅಂತ ಸ್ವತಃ ವಿಜಯ್ ಅವರೇ ಟಿಪಿಕಲ್ ಕನ್ನಡಿಗ, ಒನ್ ಜಾಯಿಂಟ್ ಕನ್ನಡ, ರೆಡ್ ಪ್ಯಾರಾಸೈಟ್, ವಿಕಾಸ್ ಗೌಡ ಇನ್ನೂ ಸುಮಾರು ಯೂಟ್ಯೂಬ್ ಚಾನಲ್ ಗಳಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ರೌಡಿಸಮ್ ಮತ್ತು ಗ್ಯಾಂಗ್ ವಾರ್ ಅನ್ನೋದನ್ನ ಬೇಸ್ ಲೈನ್ ಆಗಿ ಇಟ್ಕೊಂಡು ಸಖತ್ ಆಕ್ಷನ್ ಮತ್ತು ಕಮರ್ಷಿಯಲ್ ಎಲಿಮೆಂಟ್ ಗಳ ಮೂಲಕ ಇಂದಿನ ಯುವ ಪೀಳಿಗೆಯಲ್ಲಿ ಹಬ್ಬಿರುವಂತಹ ಮಾದಕ ವಸ್ತುಗಳ ಚಟ ಮತ್ತು ಅವುಗಳಿಂದ ಆಗ್ತಿರುವಂತಹ ಕೆಟ್ಟ ಪರಿಣಾಮದ ಮೇಲೆ ಈ ಸಿನಿಮಾ ನಿಂತಿದೆ. ಇವುಗಳನ್ನೆಲ್ಲ ಸ್ವತಃ ವಿಜಯ್ ಅವರೇ ಬೆಂಗಳೂರಲ್ಲಿ ನೋಡಿ ಶಾಕ್ ಆಗಿದ್ರಂತೆ. ಅವುಗಳನ್ನೇ ಕಥೆಯಾಗಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ನಾನು ಕೂಡ ಹೋಗಿ ಭೀಮಾ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಮೂವಿ ಸಖತ್ತಾಗಿದೆ, ನೀವು ಕೂಡ ಹೋಗಿ ನೋಡಬಹುದು. ಇದಿಷ್ಟು ಭೀಮಾ ಸಿನಿಮಾದಲ್ಲಿರೋ ಈ ವಿಡಿಯೋದ ಮಾಹಿತಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ತರ ಟ್ರೆಂಡಿಂಗ್ ಅಲ್ಲಿ ನಡೆಯುವಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.